ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಏಪ್ರಿಲ್ ಅಂದರೆ ಮೇಷರಾಶಿಯವರ ಏಪ್ರಿಲ್ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೇಷರಾಶಿಯವರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಮೇಷರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸಂತೋಷ ಅನ್ನುವಂಥ ಒಂದೇ ಒಂದು ಹಾದಿಯನ್ನು ಮೇಷರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಬಳಸಿಕೊಳ್ತೀರಾ ಸ್ನೇಹಿತರೆ. ಅಂದರೆ ಏಪ್ರಿಲಲ್ಲಿ ತುಂಬ ಶುಭ ಫಲಗಳನ್ನು ಕಾಣ್ತೀರಾ ಅಂತ ಅರ್ಥ ಸ್ನೇಹಿತರೆ. ಈ ಏಪ್ರಿಲ್ 3ನೇ ತಾರೀಕಿನಿಂದ ಕುಜ, ನಿಮ್ಮ ರಾಶಾಧಿಪತಿ ಕುಜ ತನ್ನ ಮಿತ್ರ ಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಬಂದರು. ಮಿತ್ರ ಸ್ಥಾನಕ್ಕೆ ಬಂದಿದ್ದಾರೆ. ಈ ತಿಂಗಳು ಪೂರ್ತಿ ಅವರು ಮಿತ್ರನ ಮನೆಯಲ್ಲೇ ಇರ್ತಾರೆ. ಅಂದರೆ ಒಂದು ಪ್ಲಸ್ ಪಾಯಿಂಟ್. ಎರಡನೆಯದು ಬುಧ. 11ನೇ ತಾರೀಕು ಬುಧ ಬಂದು ನೀಚ ಸ್ಥಾನಕ್ಕೆ ಬರ್ತಾನೆ. ನೀಚ ಸ್ಥಾನಕ್ಕೆ ಬಂದರೂ ಕೂಡ ಒಂದು ಪರಿವರ್ತನಾ ಯೋಗ ಅನ್ನುವಂಥ ಯೋಗ ಅಪ್ಲಿಕೇಬಲ್ ಆಗಿ ಗುರು ಮಧ್ಯೆ ಮತ್ತು ಬುಧನ ಮಧ್ಯೆ ಒಂದು ಪರಿವರ್ತನಾ ಯೋಗ ಆಗುತ್ತೆ ಸ್ನೇಹಿತರೆ. ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಮೇಷರಾಶಿಯವರಿಗೆ. ಹೇಗೆ ಅಂತ ವಿವರ ಕೊಡ್ತೀನಿ ನಾನು ನಿಮಗೆ. 15ನೇ ತಾರೀಕು ಸೂರ್ಯ ತನ್ನ ಉಚ್ಚ ಸ್ಥಾನವಾದಂಥ ನಿಮ್ಮ ರಾಶಿಗೆ ಮೇಷರಾಶಿಗೆ ಬಂದು ಕೂತ್ಕೊಳ್ತಾನೆ. ಇನ್ನು 20ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರ 2ನೇ ಮನೆಗೆ ಬಂದು ಹೋಗ್ತಾರೆ. ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆ ಇದು ಗ್ರಹಗಳ ಬದಲಾವಣೆ. ಆದರೆ ಈ ತಿಂಗಳು ನಿಮಗೆ ಹನುಮತ್ ಜಯಂತಿ ಇದೆ. 1ನೇ ತಾರೀಕು ಏಪ್ರಿಲ್ 1, ಅದು ಬಿಟ್ಟರೆ 19ನೇ ತಾರೀಕು ಅಕ್ಷಯ ತೃತೀಯ ಇದೆ. ಎರಡೂ ಹಬ್ಬ ಬಹಳ ವಿಶೇಷವಾಗಿ ಮಾಡುವಂಥದ್ದು. ಹಾಗಾದರೆ ಮೊದಲನೆಯದಾಗಿ ನಿಮ್ಮ ರಾಶ್ಯಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿಯ ವಿವರಣೆ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಒಂದು ವಿಡಿಯೋನ ನೀವು ಪ್ರಾರಂಭದಿಂದ ಅಂತ್ಯದವರೆಗೂ ನೋಡಿದರೆ ಮಾತ್ರವೇ ಕ್ಲಾರಿಟಿ ಸಿಗೋದು ನಿಮಗೆ. ಸ್ವಲ್ಪ ಹೊತ್ತು ನೋಡಿಬಿಟ್ಟು ನೀವು ಆಫ್ ಮಾಡಿದರೆ ನಿಮಗೆ ಯಾವುದು ಪೂರ್ತಿ ಸಂಪೂರ್ಣ ಮಾಹಿತಿ ಗೊತ್ತಾಗೋದಿಲ್ಲ, ಪರಿಪೂರ್ಣತೆ ನಿಮಗೆ ಗೊತ್ತಾಗೋದಿಲ್ಲ. ಈಗ ನೋಡಿ, ನಿಮ್ಮ ರಾಶಾಧಿಪತಿ ಅಂದರೆ ನಿಮ್ಮ ಶರೀರ ಹಾಗೂ ನಿಮ್ಮ ಅದೃಷ್ಟ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜ ವಿಶೇಷವಾಗಿ 3ನೇ ತಾರೀಕು ನಿಮ್ಮ ರಾಶಾಧಿಪತಿ ಕುಜನಿಗೆ ಗುರು ಮಿತ್ರ. ಆದ್ದರಿಂದ ಗುರುವಿನ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಹಾಗಾಗಿ ಯಾವಾಗ ಗುರುವಿನ ಮನೆಗೆ ಬಂದು ಕೂತ್ಕೋತಾರೋ ಇಡೀ ತಿಂಗಳು ಪೂರ್ತಿ ನಿಮಗೆ ಕುಜ ತುಂಬ ಬಲಿಷ್ಠ. ಅಲ್ಲಿಗೆ ಏನಾಯಿತು ಒಂದೊಂದಾಗಿ ನೋಡೋಣ. ನಿಮಗೆ ಭೂಮಿ ತಗೊಳ್ಳುವಂಥ ಯೋಗ ಇದೆ ಈ ಏಪ್ರಿಲ್ ತಿಂಗಳಲ್ಲಿ. ಮನೆ ಕಟ್ಟಿಸುವಂಥ ಯೋಗ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ, ವ್ಯವಸಾಯ ಮಾಡುವಂಥವರಿಗೆ, ಭೂಮಿಯನ್ನು ನಂಬಿ ಜೀವನ ಮಾಡುವಂಥವರಿಗೆಲ್ಲ ಚೆನ್ನಾಗಿದೆಯಾ? ನಿಮ್ಮ ದೇಹ ಬಲಿಷ್ಠ ಆಯಿತು, ಅದೃಷ್ಟವನ್ನು ಹುಡುಕಿಕೊಂಡು ನೀವು ಹೋಗ್ತೀರಾ. ಆ ದಾರಿ ಸುಗಮ ಆಗುತ್ತೆ. ಕಾರಣ ಅದೃಷ್ಟ ಸ್ಥಾನಾಧಿಪತಿನೂ ಕುಜನೇ. ಇನ್ನು ರಾಶಿಯಿಂದ 2 ಮತ್ತು 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಅವರು ಕೂಡ ಬ್ರಹ್ಮಾಂಡವಾಗಿದ್ದಾರೆ. ಪ್ರಸ್ತುತ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಯಾವುದೇ ರಾಶಿಯಲ್ಲಿ ಒಂದು ಗ್ರಹ ಇದ್ದರೆ ಅದು ರಾಶಿ ಕೆಟ್ಟ ದಿನ ಉಂಟು ಮಾಡಲ್ಲ, ಕೆಟ್ಟದನ್ನು ಉಂಟು ಮಾಡಲ್ಲ. ಅದು ಬೇಸಿಕ್ ರೂಲ್ಸ್ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಮೇಷರಾಶಿಯಲ್ಲಿ ಇದ್ದಂಥ ಶುಕ್ರ 20 ದಿನಗಳು ಇರ್ತಾರೆ, ನ್ಯೂಟ್ರನ್ ಆಗಿರ್ತಾರೆ. ಏಪ್ರಿಲ್ 20ನೇ ತಾರೀಕು ನಂತರ ರಾಜಯೋಗದ ಕ್ಷಣಗಳು ನಾವು ಕಾಣಬಹುದು. ಮೇಷರಾಶಿಯವರಿಗೆ ಕಾರಣ ದ್ವಿತೀಯ ಸ್ಥಾನಾಧಿಪತಿ ಹಾಗೂ ಸಪ್ತಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ದ್ವಿತೀಯ ಸ್ಥಾನಕ್ಕೆ ಬಂದು ಸ್ವಕ್ಷೇತ್ರಕ್ಕೆ ಬಂದು ಬಹಳ ವಿಶೇಷವಾದಂಥ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತಾರೆ. ಇದು ಅದ್ಭುತವಾದಂಥ ಸಂದರ್ಭ ಅಂತ ಕೂಡ ತಗೋಬಹುದು. ಯಾವಾಗ ದ್ವಿತೀಯ ಸ್ಥಾನ ಆಕ್ಟಿವೇಟ್ ಆಗುತ್ತೆ, ಹಾಗೆ ಸಪ್ತಮ ಸ್ಥಾನ ಆಕ್ಟಿವೇಟ್ ಆಗುತ್ತೋ ಆಟೋಮೆಟಿಕ್ ಆಗಿ ನಿಮಗೆ ಆ ಪ್ಲಸ್ ಪಾಯಿಂಟ್ಸ್ ಅನ್ನುವಂಥದ್ದು ಸಿಗಲಿಕ್ಕೆ ಶುರುವಾಗುತ್ತೆ. ಏನೇನಾಗುತ್ತೆ? ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿರ್ಧಾರಗಳನ್ನು ಬಹಳಷ್ಟು ಗೌರವವಾಗಿ ಸ್ವಾಗತಿಸಬಹುದು. ಕಾರಣ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಇದು ಒಂದಾಯಿತು. ಎರಡನೆಯದು, ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಮೇಷರಾಶಿಯವರು ಈ ಏಪ್ರಿಲ್ 20ನೇ ತಾರೀಕು ನಂತರ ಒಂದು ಒಳ್ಳೆಯ ಡಿಸಿಷನ್ ತಗೋಬೋದು. ಇನ್ನಷ್ಟು ಅಭಿವೃದ್ಧಿಗೆ ನಿಮಗೆ ಸಹಕಾರ ಅನ್ನುವಂಥದ್ದು ಕೊಡುತ್ತೆ. ಎರಡನೆಯದು, ಧನಸ್ಥಾನ ಆಕ್ಟಿವೇಟ್ ಆಗುತ್ತೆ. ಏನಾದರೂ ಬಂಡವಾಳ ಹಾಕಬೇಕು, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಿಮಗೆ ದುಡ್ಡು ಹರಿದು ಬರುವಂಥದ್ದು, ಸಾಲ ಮಾಡ್ತಿರೋ ಅಥವಾ ಇನ್ನೊಂದು ಮತ್ತೊಂದು, ಒಟ್ಟು ನಿಮಗೆ ಅದು ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಕೂಡ ಪಾಸಿಟಿವ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆಲ್ಲ ನಿಮಗೆ ಗ್ರೇಟ್ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇನ್ನು ಅದರ ಜೊತೆಗೆ ನಿಮಗೆ ಪಂಚಮ ಸ್ಥಾನಾಧಿಪತಿ ಯಾರು, 5ನೇ ಸ್ಥಾನಾಧಿಪತಿ ಯಾರು ಅಂತ ಅಂದರೆ ನಿಮಗೆ ಅದು ಸೂರ್ಯ. ಗ್ರಹಾಧಿಪತಿ ಉಚ್ಚಸ್ಥಾನ ನೇಶು ಕಿಂ ಕುರುವಂಶಿ ಗ್ರಹ ಅನ್ನುವಂಶ ಶ್ಲೋಕ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. 14ನೇ ತಾರೀಕಿನವರೆಗೂ ಅಂದರೆ ಮಧ್ಯಮ ಫಲವನ್ನು ಕೊಡುವಂಥ ಮೇಷರಾಶಿಯವರಿಗೆ 14ನೇ ತಾರೀಕಿನ ನಂತರ ಅದ್ಭುತ ಫಲವನ್ನು ಕೊಡುತ್ತೆ. ಯಾರು? ಸೂರ್ಯಗ್ರಹ ಕೊಡುತ್ತೆ. ಕಾರಣ ಪಂಚಮ ಸ್ಥಾನ ಅಂದರೆ
ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಹಾಗೂ ಸಂತಾನ ಸ್ಥಾನಕ್ಕೆ ಅಧಿಪತಿಯಾದಂತಹ ಸೂರ್ಯ ಯಾವಾಗ ನಿಮ್ಮ ರಾಶಿಗೆ ಬಂದು ಉಚ್ಚ ಸ್ಥಾನ ದಲ್ಲಿ ಪೊಸಿಷನ್ ತಗೋತಾರೋ ಆಟೋಮೆಟಿಕ್ ಆಗಿ ಸೂರ್ಯನಿಂದ ಯಥೇಚ್ಛವಾದಂಥ ಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಈ ಮೇಷರಾಶಿಯವರಿಗೆ. ಈ ಬಲ ಅನ್ನುವಂಥದ್ದು ನಿಮಗೆ ಎಕ್ಸೆಸ್ ಆದಂಥ ಸಪೋರ್ಟ್ ಸಿಗುತ್ತೆ. ಉಚ್ಚ ಸ್ಥಾನ ಸೂರ್ಯ, ಯಾರ್ಯಾರು ಗೌರ್ಮೆಂಟ್ ಅಧಿಕಾರಿಗಳಿರ್ತೀರಾ, ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳು, ರಾಜಕೀಯ ವ್ಯಕ್ತಿಗಳು, ರಾಜಕೀಯದಂತೂ ದೊಡ್ಡ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ತನ್ಮೂಲಕ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಫಲವನ್ನು ನಾವು ಅಪೇಕ್ಷೆ ಪಡಬಹುದು. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಹಾಗೂ 10ನೇ ಮನೆ ಅಧಿಪತಿಯಾದಂಥ ಶನಿ ಪ್ರಸ್ತುತ 12ನೇ ಮನೆಯಲ್ಲಿ ಇದ್ದಾರೆ. ಮೇಷರಾಶಿಯವರಿಗೆ ಇದು ಒಂದು ದೊಡ್ಡ ನೆಗೆಟಿವ್. ಏನಪ್ಪ ಅಂದರೆ ಸಾಡೆ ನಡೀತಾ ಇದೆ, ಶನಿ ಚೆನ್ನಾಗಿಲ್ಲ. 12ನೇ ಮನೆಯಲ್ಲಿ ಶನಿ ಕೂತಿದ್ದಾನೆ. ವ್ಯಯಸ್ಥಾನ ಅಂದರೆ ವ್ಯಯ ಅಂದರೆ ನಷ್ಟ ಸ್ಥಾನದಲ್ಲಿ ಶನಿ ಕೂತಿದ್ದಾರೆ. ಶನಿ ಏನಪ್ಪ ಅಂದರೆ ಒಂದು ಉದ್ಯೋಗ, ಹಾಗಾಗಿ ಉದ್ಯೋಗದಲ್ಲಿ ಮಾರ್ಚ್ ತಿಂಗಳಲ್ಲೂ ಸಮಸ್ಯೆ ಆಗಿತ್ತು, ಈಗ ಏಪ್ರಿಲ್ ತಿಂಗಳಲ್ಲೂ ಸಮಸ್ಯೆ ಆಗಲಿಕ್ಕೆ ಹೊರಟಿದೆ. ಅದು ಬಿಟ್ಟರೆ ನಿಮಗೆ ಈ ಪೆಟ್ರೋಲಿಯಂ ಇಂಡಸ್ಟ್ರೀಸ್ ಎಲ್ಲದಕ್ಕೂ ಅಧಿಪತಿ ಬಂದು ನಿಮಗೆ ಶನಿನೇ. ಕಚ್ಚಾ ತೈಲ, ಪೆಟ್ರೋಲ್ ಪಂಪು ಮತ್ತು ನಾನ್ ವೆಜ್ ಹೋಟೆಲ್ಸ್, ಕಬ್ಬಿಣ, ಬಿಲ್ಡಿಂಗ್ ಮೆಟೀರಿಯಲ್ಸ್, ಆಮೇಲೆ ದ್ರವ ಪದಾರ್ಥಗಳು, ಕೆಮಿಕಲ್, ಆ್ಯಸಿಡ್, ಲಿಕ್ವಿಡ್, ಈ ಥರದ ಎಲ್ಲದಕ್ಕೂ ಅಧಿಪತಿ ಶನಿ ಪರಮಾತ್ಮನೇ. ಆದ್ದರಿಂದ ಆ ಶನಿ ನಿಮಗೆ ಸಾಡೆಸಾತಿಯ ಎಫೆಕ್ಟನ್ನು ತುಂಬ ದೊಡ್ಡದಾಗಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಿಮಗೆ 10th ಹೌಸ್ ಅಧಿಪತಿ ಅಂದರೆ 10th ಹೌಸ್ ಅಧಿಪತಿ ಶನಿ, ಸ್ಥಾನಾಧಿಪತಿ 10ನೇ ಹೌಸ್ ಲಾರ್ಡ್ ನಿಮಗೆ ವೃತ್ತಿ ಸ್ಥಾನ, 11th ಹೌಸ್ ಲಾರ್ಡ್ ಅದು ಶನಿನೇ, ಲಾಭಸ್ಥಾನ. ಆವಾಗವಾಗ ನಿಮಗೆ ವೃತ್ತಿ ಮತ್ತು ಲಾಭ ಎರಡರಲ್ಲೂ ಕೂಡ ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಲ್ಲದೆ ನೀವು ವ್ಯಾಪಾರನೋ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾ ಇದ್ರೆ ಅದು ಬೇರೆ ಥರ ಆಗುತ್ತೆ. ಒಟ್ಟು ಉದ್ಯೋಗಕ್ಕಂತೂ ಹೋಗುವವರಿಗೆ ಸ್ವಲ್ಪ ಸಮಸ್ಯೆಗಳು ಕಾರಣ ಶನಿ ಸಾಡೆ ನಡೀತಾ ಇದೆ. ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅಂತ ನೋಡ್ಕೊಳ್ಳಿ. ಶನಿ ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲೋ, ಸ್ವಕ್ಷೇತ್ರದಲ್ಲೋ, ಮಿತ್ರಸ್ಥಾನದಲ್ಲೋ ಅಥವಾ ಕನಿಷ್ಠ ಪಕ್ಷ ಸಮಬಲದಲ್ಲೋ ಇದ್ರೂ ಕೂಡ ನಿಮಗೆ ಅದು ಅನುಕೂಲ ಆಗುತ್ತೆ. ಇಲ್ಲ ಅದಕ್ಕಿಂತ ಕೆಳಗೆ ಇದ್ದಾರೆ, ಶತ್ರು ಸ್ಥಾನದಲ್ಲಿದ್ದಾರೆ, ವಕ್ರಿಯಾಗಿದ್ದಾರೆ, ನೀಚ ಸ್ಥಾನದಲ್ಲಿದ್ದಾರೆ, ಅಥವಾ ಏನಾದರೂ ಒಂದು ದೋಷಯುಕ್ತರಾಗಿದ್ದಾರೆ ಅಥವಾ ಅಸ್ತಂಗತ ಆಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅದು ಎಫೆಕ್ಟು ನಿಮ್ಮ ಮೇಲೆ ಬೀಳುತ್ತೆ. ತನ್ಮೂಲಕ ನಿಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ತಸ್ಮಾತ್ ಜಾಗ್ರತ. ಉದ್ಯೋಗದ ವಿಚಾರದಲ್ಲಿ, ಲಾಭವನ್ನು ಪಡೆಯುವ ವಿಚಾರದಲ್ಲಿ, ಪಡೆದಂತಹ ಲಾಭವನ್ನು ಉಳಿಸುವಂಥ ವಿಚಾರದಲ್ಲಿ, ಈ 3 ವಿಚಾರದಲ್ಲೂ ಜಾಗ್ರತೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು. ಮೇಷರಾಶಿಯವರಿಗೆ ಇನ್ನು ವಿದ್ಯಾರ್ಜನೆಗಂತೂ ತುಂಬ ಚೆನ್ನಾಗಿದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಸಾಮಾನ್ಯ ವಿದ್ಯೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಅಕ್ಷರಾಭ್ಯಾಸದಿಂದ ಪ್ರಾರಂಭಿಸಿ ಪ್ರಾಥಮಿಕ ವಿದ್ಯಾರ್ಜನೆಗೆ ಧನಸ್ಥಾನವನ್ನು ನೋಡಬೇಕು. ಅಂದರೆ ಯಾರ್ಯಾರು ಅಪ್ ಟು SSLC ಓದ್ತಾ ಇರೋ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಈ ಟೈಮಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಏನು ತಗೋಬೇಕು, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಯಾವ ಕ್ಯಾಟಗರಿಗೆ ಹೋಗಬೇಕು, ಯಾವ ಥರ ತಗೋಬೇಕು ಅನ್ನುವಂಥದ್ದು ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡುತ್ತೆ. ಕಾರಣ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿದ್ದಾರೆ. ಇದೊಂದು ಜೊತೆಗೆ ಈ ಅದ್ಭುತ ಫಲ ಏನಪ್ಪ ಅಂತಂದರೆ ಬಹಳ ಬಲಿಷ್ಠವಾದ ಫಲ. ಯಾವ ರೀತಿ ಅಂತ ನಾನು ಹೇಳ್ತೀನಿ. ನಿಮಗೆ ಗ್ರಹ ಸ್ಥಿತಿಗಳ ಬದಲಾವಣೆಗಳು ಏನು ಹೇಳುತ್ತೆ. ಶುಕ್ರ ಅಖಂಡಿತ ಧನಂ ಧ್ರುಪಂ ಸುಮತಿ ಆತ್ಮಜೆ ಸತ್ಮಜ ಅಂತ ಹೇಳಿ ಒಂದು ಶ್ಲೋಕ ಹೇಳುತ್ತೆ. ಏನಿದ್ರು ಒಂದು ಫಲ ಅಂತ ಅಂದರೆ ರಾಹು ವಿಲಾಸಿಗಳಾಗ್ತೀರಾ, ಮೇಷರಾಶಿಯವರು ಮಹಾ ಬುದ್ಧಿವಂತರಾಗ್ತೀರಾ, ಸಂತಾನ ತುಂಬ ಉತ್ತಮವಾಗಿರುತ್ತೆ, ಒಳ್ಳೆಯ ಅದ್ಭುತವಾದಂಥ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಜೊತೆಗೆ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ. ಸೌರಮಂಡಲದಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿ ಮೇಷರಾಶಿಯವರಿಗೆ ನೆಗೆಟಿವಿಟಿ ಅನ್ನುವಂಥದ್ದೇ ಇರೋದಿಲ್ಲ. ಆಮೇಲೆ ನಿಮ್ಮ ರಾಶಿಗೆ ಇನ್ನುಳಿದ 2 ಗ್ರಹ ಸಂಬಂಧ ರಾಶ್ಯಾಧಿಪತಿ ಹಾಗೂ ದ್ವಿತೀಯ ಸ್ಥಾನಾಧಿಪತಿ 1, 2 ರಾಶ್ಯಾಧಿಪತಿ ಕುಜ, ದ್ವಿತೀಯ ಸ್ಥಾನಾಧಿಪತಿ ಯಾರು ಶುಕ್ರ. ಆ ಕುಜ ಮತ್ತು ಶುಕ್ರನ ಒಂದು ಸಂಯೋಗಗಳು ಅಂದರೆ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಲ್ಲ. ಕುಜನು ಬಲಿಷ್ಠನಾಗಿರ್ತಾರೆ, ಶುಕ್ರನು ಬಲಿಷ್ಠವಾಗಿರ್ತಾರೆ. ಇದರ ಫಲ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಇನ್ನೇನು ಹೇಳುತ್ತೆ, ದೃಷ್ಟಿಕೋನಗಳು ಬೃಹದಾಜಾತಕ ರೀತಿ ಏನು ಹೇಳುತ್ತೆ ಅಂದರೆ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿ, ಅಂದರೆ ಸ್ವಕ್ಷೇತ್ರ ಅಂದರೆ ಮೇಷರಾಶಿಯ ಕ್ಷೇತ್ರದಲ್ಲಿ ಇದ್ದು ಪಂಚಮ ಸ್ಥಾನಾಧಿಪತಿ. ಆದ್ದರಿಂದ ಯಾವುದೇ ಥರದ ಅಪಘಾತಗಳು ಮತ್ತು ತೊಂದರೆಗಳು ಉಂಟು ಮಾಡುವುದಿಲ್ಲ. ಇದು ಒಂದು ವಿಚಾರ. ಎರಡನೆಯದು, ಧನದಲ್ಲಿ ಶುಭ ಗ್ರಹಗಳು ಸ್ಥಿತರಾಗಿ ವಿಶೇಷವಾದಂಥ ಫಲ ಇದ್ದರೆ ಅದು ನಿಮ್ಮ ವಾಕಿಗೆ ಬಲ ಕೊಡುತ್ತೆ. ಅಂದರೆ ನಿಮ್ಮ ಮಾತಿಗೆ ತುಂಬ ಬಲಿಷ್ಠವಾದ ಬಲವನ್ನು ಕೊಡುತ್ತೆ. ಉದಾಹರಣೆಗೆ ಈ ಅಗ್ನಿ ತತ್ವ, ಜಲತತ್ವ ಅಂತ ತಗೋಬಹುದು. ಈ ತತ್ವದ ರೀತಿಯಾಗಿ ನಿಮಗೆ ತುಂಬಾ ಸಪೋರ್ಟ್ ಅಂತ ಸಿಗುತ್ತೆ. ಧನಸ್ಥಾನ ಯಾವುದು ಕೂಡ ತುಂಬ ಪಾಸಿಟಿವ್ ಆಗಿ ನೀವು ಏನು ಮಾಡಬೇಕು, ಈ ಎಲ್ಲ ಪಾಸಿಟಿವ್ ಇರಬೇಕಾದ್ರೆ ಈ ಮಧ್ಯದ ನೆಗೆಟಿವ್ ಇದೆಯಲ್ಲ ಶನಿ, ಆ ಶನಿ ನೆಗೆಟಿವ್ ನೀವು ಹೋಗಲಾಡಿಸಬೇಕು. ಅಂದರೆ ಶನೇಶ್ವರನ ದರ್ಶನ ಮಾಡುವಂಥದ್ದು ಅಥವಾ ಶಿವನ ದರ್ಶನ ಮಾಡುವಂಥದ್ದು, ತೈಲಾಭಿಷೇಕ ಮಾಡಿಸುವಂಥದ್ದು ಅಂದರೆ ಮ್ಯಾಂಡೇಟರಿ ಮಾಡಿಕೊಳ್ಳಿ ಮೇಷರಾಶಿಯವರು. ಕಾರಣ
ಸಾಡೆ ಸಾತಿ ನಿಮ್ಮ ಮೂಲ ಜಾತಕದಲ್ಲಿ ಜನ ಇದೆಯೋ ಇಲ್ವೋ ಅತ್ತ ನೀವು ಅದನ್ನು ನುರಿತ ಜ್ಯೋತಿಷರಿಗೆ ತೋರಿಸಿಕೊಂಡು ವೇದಿಕ್ ಅಸ್ಟ್ರಾಲಜಿ, ಅಯ್ಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿ ಏನಾದರೂ ಪರಿಹಾರ ಆಗಲಿ ಇದ್ರೆ ಮಾಡ್ಕೋಬಹುದು. ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ದ್ವಿತೀಯ ಸ್ಥಾನ ಮತ್ತು ಸಪ್ತಮ ಸ್ಥಾನ ಎರಡು ಆಕ್ಟಿವೇಟ್ ಆಯಿತು, ಪಂಚಮ ಸ್ಥಾನ ಆಕ್ಟಿವೇಟ್ ಆಯಿತು. ಈ ಪರಿವರ್ತನಾ ಯೋಗದ ಬಗ್ಗೆ ತಿಳಿಸಬೇಕು. ನಾನು ಗುರು ಬುಧನ ಮನೆಯಲ್ಲಿ ಇದ್ದು ಬುಧ ಗುರುವಿನ ಮನೆಯಲ್ಲಿ ಇದ್ದಾನೆ ಅಂದರೆ ಒಬ್ಬರಿಗೊಬ್ಬರು ತಮ್ಮ ಮನೆಗಳನ್ನು ಬದಲಾವಣೆ ಮಾಡ್ಕೋತಾರೆ. ತಾತ್ಕಾಲಿಕವಾಗಿ ಈ ತಿಂಗಳು ಮಾತ್ರ ಒಂದು 20-25 ದಿನ ಅಂತ ಅಂದ್ಕೊಳ್ಳಿ ಸಾಕು. ಏಪ್ರಿಲ್ 20-25 ದಿನ ನಿಮಗೆ ಅದ್ಭುತವಾಗಿದ್ದರೆ ಸಾಕು. ಈ ಮಧ್ಯೆ ಈ ಪರಿವರ್ತನಾ ಯೋಗ ಬಂದಾಗ ಮೇಷರಾಶಿಯವರಿಗೆ ತೃತೀಯ ಸ್ಥಾನಾಧಿಪತಿ ತೃತೀಯದಲ್ಲೇ ಇದ್ದು ಲೆಕ್ಕ ಅಂದರೆ ಲೆಕ್ಕ ಷಷ್ಠ ಸ್ಥಾನಾಧಿಪತಿ ಷಷ್ಠದಲ್ಲೇ ಇದ್ದರು ಅಂತ ಲೆಕ್ಕ, ಮತ್ತು ಭಾಗ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲೇ ಇದ್ದರು ಅಂತ ಲೆಕ್ಕ, ವ್ಯಯ ಸ್ಥಾನಾಧಿಪತಿ ವ್ಯಯದಲ್ಲೇ ಇದ್ದರು ಅಂತ ಅರ್ಥ. ಈ 4 ಸ್ಥಾನಗಳು ಆಕ್ಟಿವೇಟ್ ಆಗುತ್ತೆ. ಸಾಧಾರಣವಾಗಿ ಆಕ್ಟಿವೇಟ್ ಆಗುತ್ತೆ ಅಂದರೆ ಬುಧನಿಂದ ವ್ಯಾಪಾರ, ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕಾರ, ಗುರುವಿನಿಂದ ಒಳ್ಳೆ ಜ್ಞಾನಾರ್ಜನೆ, ಆಧ್ಯಾತ್ಮಿಕ ಜ್ಞಾನ, ಧನ ಸಂಪಾದನೆ, ಸಂತಾನ ಅಭಿವೃದ್ಧಿ, ಸ್ನೇಹಿತರಲ್ಲಿ ಸಂತೋಷ, ಬಂಧು ಮಿತ್ರರ ಸಂತೃಪ್ತಿ ಇವೆಲ್ಲವೂ ಕೂಡ ಸಿಗ್ತಾ ಬರುತ್ತೆ. ಹಾಗಾಗಿ ಅದರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜ್ಞಾನ ಯಾರಪ್ಪನ ಮನೆ ಸೊತ್ತು ಅಲ್ಲ, ಬೆಳೆಯಬೇಕು, ಬೆಳೆಸಬೇಕು, ಕಲಿಬೇಕು, ಕಲಿತಾನೇ ಇರಬೇಕು ಅಂತ ಯಾವಾಗಲೂ ನೋಡಿ. ನಾವು ಸಾಧಾರಣವಾಗಿ ನೋಡ್ತೀವಿ, ಯಾವುದೇ ನೀವು ಅಡ್ವೊಕೇಟ್ನ ನೋಡಿ, ಅವರಿಗೊಂದು 60ರಿಂದ 70 ವರ್ಷ ಆಗಿದ್ರು ಕೂಡ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಐ ಆಮ್ ಎ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಅಂತ ಕರೀತಾರೆ. ಯಾರು ಕೂಡ ಐ ಆಮ್ ಅಡ್ವೊಕೇಟ್ ಅಂತ ಅಹಂಕಾರದಿಂದ ಹೇಳ್ಕೊಳ್ಳಲ್ಲ. ಯಾವುದೇ ಅಡ್ವೊಕೇಟ್ಸ್ ಕೂಡ ಅಹಂಕಾರದಿಂದ ಹೇಳ್ಕೊಳ್ಳಲ್ಲ, ಒಂದೇ ಹೇಳೋದು ಅವರು ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಅಂತ. 80 ವರ್ಷ ಆಗಿರುತ್ತೆ ಆದರೆ ಹಂಗೆ ಹೇಳ್ತಾರೆ, ಯಾಕಂದರೆ ನಾನು ಇನ್ನು ಕಲಿತಾ ಇರುವಂಥ ಅಡ್ವೊಕೇಟ್ ಅಂತಲೇ ಹೇಳ್ತಾರೆ. ಅದೆಷ್ಟು ಚೆನ್ನಾಗಿದೆ ಅಲ್ವಾ. ಅದು ಮಹಾಸಮುದ್ರ ಅಂದರೆ ಬಿಡಲ್ಲ ಅನ್ನುವಂಥದ್ದು. ಹಾಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಮೇಷರಾಶಿಯವರಿಗೆ ತಿಂಗಳು ಎಲ್ಲ ವಿಚಾರದಲ್ಲೂ ಇದೆ. ವಿದ್ಯೆ ಆಗಬಹುದು, ವ್ಯಾಪಾರ ಆಗಬಹುದು, ಆರೋಗ್ಯ ಆಗಬಹುದು, ಅಥವಾ ಒಂದು ವ್ಯಾಪಾರ ಅಂದರೆ ವ್ಯಾಪಾರದಲ್ಲಿ ಎಲ್ಲ ಥರದಲ್ಲೂ ಆಗ್ಬೋದು. ವಾಹನ ಮಾಲೀಕರು, ವಾಹನ ಚಾಲಕರು, ಎಲ್ಲ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಸಪೋರ್ಟಿವ್ ಆಗಿ ಆಗಿರ್ತಕ್ಕಂಥದ್ದು ಶಕ್ತಿ ಇದೆ. ಅಂದರೆ ತುಂಬ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಲಾಭ ಈ 2 ಸ್ಥಾನಾಧಿಪತಿ ಶನಿ ಅವರೊಬ್ಬರು ಮಾತ್ರ ಚೆನ್ನಾಗಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಲವೂ ಚೆನ್ನಾಗಾಗ್ಬಿಡುತ್ತೆ. ಹಾಗಾದರೆ ಮೇಷರಾಶಿಯವರಿಗೆ ಈಗ ತಾತ್ಕಾಲಿಕ ಗುರುಬಲ ಏನೋ ಏಪ್ರಿಲಲ್ಲಿ ಸಿಗುತ್ತೆ. ತಾತ್ಕಾಲಿಕ ಗುರುಬಲ ಅಂತಲೇ ತಗೊಳ್ಳಿ. ಅಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ತಾತ್ಕಾಲಿಕ ಗುರುಬಲ ಅನ್ನೋದು ಬರುತ್ತೆ. ತುಂಬಾ ನೀವು ಒಳ್ಳೆ ಫಲಗಳನ್ನು ಪಡಿಬೋದು ಅಂತಲೇ ಹೇಳ್ಬೋದು. ಒಳ್ಳೆ ಫಲಗಳು ನಡೀತಾ ಇದೆ. ಅಂದರೆ ಇನ್ನೂ ವಿಶೇಷವಾದಂಥ ಅನುಕೂಲ ಮೇಷರಾಶಿಯವರಿಗೆ ಈ ತಿಂಗಳು ಸಿಗುವುದರಿಂದ ಈ ತಿಂಗಳು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಉಚ್ಚವಾಗಿರ್ತಕ್ಕಂತಹ ಸೂರ್ಯನ ಫಲ, ಸ್ವಕ್ಷೇತ್ರದ ಶುಕ್ರನ ಫಲ, ಪರಿವರ್ತನಾ ಯೋಗದ ಬುಧ ಮತ್ತು ಗುರುವಿನ ಫಲ ಇವೆಲ್ಲ ನಿಮಗೆ ಅದ್ಭುತವಾಗಿ ಸಿಗುತ್ತೆ. ಉಪಯೋಗಿಸಿಕೊಳ್ಳಿ, ಖಂಡಿತ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಯಾರ್ಯಾರಿಗೆ ಒಳ್ಳೆಯದಾಯಿತು ಅಂದ್ಬಿಟ್ಟು ಅದೇ ಈ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಏಪ್ರಿಲ್ ಎಂಡಲ್ಲಿ ಕಮೆಂಟಲ್ಲಿ ನೋಡಿಬಿಟ್ಟು ನಿಮ್ಗೆ ಏನಾದರೂ ಪ್ರತ್ಯಕ್ಷವಾಗಿ ರಿಪ್ಲೈ ಮಾಡಬೇಕಂದ್ರೆ ಮಾಡ್ತೀನಿ. ಖಂಡಿತ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮೇಷರಾಶಿಯವರು ನೋಡಿದ್ರಲ್ಲ, ಈ ಏಪ್ರಿಲ್ ತಿಂಗಳಲ್ಲಿ 20ರಿಂದ 25 ದಿನ ಒಳ್ಳೆ ಶುಭ ಫಲ ಇದೆ, ನಿಮಗೆ ಗುರುಬಲ ಇದೆ. ಈ ಒಳ್ಳೆ ಶುಭ ಫಲಗಳನ್ನು ನೀವು ಪಡಿತಾ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೇಷರಾಶಿಯವರು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ವಿಷಯ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೂಡ ಕೇಳ್ಕೊತೀನಿ. ಪ್ರತಿಯೊಬ್ಬರ ಮೇಷರಾಶಿಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅಂತ ಕೂಡ ಕೇಳ್ಕೊತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ.